ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮೂಲಸೌಕರ್ಯ ಅಭಿವೃದ್ಧಿ ವೇಗಕ್ಕೆ ಪಿಎಂ ಗತಿಶಕ್ತಿ, ಸಮನ್ವಯದ ಅಭಿವೃದ್ಧಿಯ ನೀಲನಕ್ಷೆ, ಸಾಗಣೆ ವೆಚ್ಚ ಗಣನೀಯ ಇಳಿಕೆ. ಬೆಂಗಳೂರಿನಿಂದ ಬೆಳಗಾವಿಗೂ ಇನ್ನೂ ವಂದೇ ಭಾರತ್ ರೈಲು, ಉಭಯ ನಗರ ಯಾನಕ್ಕೆ ಬರೀ 8.5 ತಾಸು. ಆಗಸ್ಟ್ 10ಕ್ಕೆ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಹಸಿರು ನಿಶಾನೆ. ಖಂಡಾಂತರ ಬ್ರಹ್ಮೋಸ್ಗೆ ಹೆಚ್ಚಿದ ಬೇಡಿಕೆ, ವಾಯುಪಡೆ ನೌಕಾಪಡೆಗೂ ದೊಡ್ಡ ಮಟ್ಟದ ಖರೀದಿ, ಸಿಂಧೂರ್ ಬಳಿಕ ವಿವಿಧ ದೇಶಗಳಿಂದಲೂ ಆಸಕ್ತಿ. ದೇಶದ ಹಲವೆಡೆ 3 ದಿನ ಭಾರೀ ಮಳೆ, ಕರ್ನಾಟಕದಲ್ಲೂ ವರ್ಷಧಾರೆ, ಉತ್ತರ ಈಶಾನ್ಯ ಭಾರತ ತತ್ತರ. 2ನೇ ಹಂತದ ಭೂರಕ್ಷಾ ಯೋಜನೆಗೆ ಚಾಲನೆ, ಮಾರ್ಚ್ಗೆ 1 ಕೋಟಿ ಪುಟ ಗಣಕೀಕರಣ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮುಷ್ಕರಕ್ಕೆ ಬೆಂಬಲಿಸದ ಬಿಎಂಟಿಸಿ ನೌಕರರು, 99% ಬಸ್ಗಳು ಕಾರ್ಯಾಚರಣೆ, ಎಲೆಕ್ಟ್ರಿಕ್ ಬಸ್ಗಳ ಸಂಚಾರ ಅಧಿಕ. ಮೇಘಸ್ಫೋಟಕ್ಕೆ ಉತ್ತರ ಕಾಶಿ ತತ್ತರ, 4 ಬಲಿ, 11 ಸೈನಿಕರು ಸೇರಿ 100ಕ್ಕೂ ಹೆಚ್ಚು ಮಂದಿ ನಾಪತ್ತೆ. ಸಿಇಟಿ ಹಂಚಿಕೆಯಾಗದೆ ಉಳಿದ 26,555 ಸೀಟು, ಮೊದಲ ಸುತ್ತಿನ ಕೌನ್ಸೆಲಿಂಗ್ ಮುಕ್ತಾಯ. 5,300 ಎಂಜಿನಿಯರಿಂಗ್, 942 ಮೆಡಿಕಲ್ ಸೀಟು ಬಾಕಿ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ನಾಳೆಯಿಂದ, ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ವಿಷಯಾಧಾರಿತ ಪ್ರದರ್ಶನ ಆಯೋಜನೆ. ಕೈಗಾದಲ್ಲಿ 5, 6ನೇ ಅಣುಶಕ್ತಿ ಘಟಕ ಶೀಘ್ರ, ನವೆಂಬರ್ನಿಂದ ಮೊದಲ ಹಂತದ ಕಾಮಗಾರಿ ಆರಂಭ, 2030ಕ್ಕೆ 5ನೇ ಘಟಕ ಕಾರ್ಯಾರಂಭ.